ಇವರಿಗಂತೂ ಇಲ್ಲವೇ ಇಲ್ಲ. ಇದ್ರ ಕಾಪಿಯನ್ನ ಹಿಂದೆ ಈಗಾಗಲೇ 1 ವರ್ಷದಿಂದ ಕೊಟ್ಟಿದ್ದೀವಿ, ಇವತ್ತು ನಿಮಗೆ ಕೊಡ್ತೀವಿ. ಇದರಲ್ಲಿ ನಮ್ಮ ಐಕಾನ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಕ್ತ ಭಂಡಾರಿ ಬಸವಣ್ಣವರು, ರಾಷ್ಟ್ರಕವಿ ಪುಟ್ಟಪ್ಪನವರು, ವಾಲ್ಮೀಕಿಯವರು, ಕನಕದಾಸರು, ಶ್ರೀಮನ್ ಮಹಾರಾಜರು, ಟಿಪ್ಪು ಸುಲ್ತಾನ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂದ್ರೆ ಟಿಪ್ಪು ಸುಲ್ತಾನ್ ಹೆಸರು ಹೇಳೋದಕ್ಕೆ ಅವ್ರಿಗೆ ಇವತ್ತಿನ ದಿವಸ ತಾಕತ್ತಿಲ್ಲ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವರ ಮನಸ್ಥಿತಿ ಅಧಿಕಾರ ಒಂದೇ ಗುರಿ. ಈ ಹೋಲಿ 2.5 ವರ್ಷ ಆಗಿದೆ ನೀವು ಅಧಿಕಾರಕ್ಕೆ ಬಂದು. ಭಾಗ್ಯಗಳು ಬಿಟ್ಟರೆ ನೀರಾವರಿ ಯೋಜನೆ, ಒಂದು ಡ್ಯಾಮ್, ಒಂದು ಅಡಿ ಕಟ್ಟಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ವಿದ್ಯುತ್ ಶಕ್ತಿ, ಕೈಗಾರಿಕೆ, ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಹೊರದೇಶದಿಂದ ಬಂದವರು ದುಡ್ಡು ಕೊಡ್ತಾರೆ, ನಾವು ಕೈಗಾರಿಕೆ ಮಾಡ್ತೇವೆ. ಸೇಟು ಬಂದು ಕೊಡಬೇಕು, ಸೇಠ್ಜಿ ಬಂದು ದುಡ್ಡು ಕೊಟ್ರೆ ಇವತ್ತು ಕರ್ನಾಟಕ ದೇವದಾಸಿ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ನಮ್ಮನ್ನಲ್ಲಿ ಸಿಗುವಂತ ಸಂಪನ್ಮೂಲ, ಕನ್ನಡ ಮಾತೆ ಬಂಜೆ ಅಲ್ಲ, ಬಂಗಾರ ಹುಟ್ಟತ್ತಿರಲಿ. 8 ಲಕ್ಷ 9 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬಹುದು. ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಚೇರ್ಮನ್ನು, ನಾನು ವೈಸ್ ಚೇರ್ಮನ್ನು. ಇದೇನು ಯೋಜನೆಗಳು ಬಡ್ಜೆಟ್ ಮಾಡ್ತಾ ಇದ್ವು, ಸಾಲ ಇಲ್ಲದೆ ಆ ಉಳಿತಾಯದ ಬಡ್ಜೆಟ್ ಇತ್ತು. ಇವತ್ತು ಬಡ್ಜೆಟ್ ಗೊತ್ತೂ ಇಲ್ಲ, ಗುರಿನೂ ಇಲ್ಲ. ಮಧ್ಯಾಹ್ನದ ಊಟ 10 ರೂಪಾಯಿ ಒಂದು ಊಟ, 5 ರೂಪಾಯಿ ಒಂದು ನಾಷ್ಟ. ಅಣ್ಣ ಕ್ಯಾಂಟೀನ್ ಅಂತ ಶುರು ಮಾಡಿ ಅಂತ ಹೇಳಿದ್ವಿ, ಅದನ್ನು ಇಂದಿರಾ ಕ್ಯಾಂಟೀನ್ ಅಂತ. ಅದು ನನ್ನ ಯೋಜನೆ. ನೀರಾವರಿಗಾಗಿ ಕೃಷ್ಣಾ ಮೇಲ್ಕಂಡೆ ಯೋಜನೆ, ಪೂರ್ಣವಾದಂತ ನೀರು ನಾವು ಉಪಯೋಗಿಸ್ಕೋಬೇಕು. ನೀರು ಅಷ್ಟೇ ಅಲ್ಲ, ವಿದ್ಯುತ್ ಶಕ್ತಿ ಬರುತ್ತೆ. ಇದುವರೆಗೂ ಏನಿಲ್ಲ. ಅಪ್ಪರ್ ಭದ್ರಾ ಇದುವರೆಗೂ ಏನಿಲ್ಲ. ದುರ್ದೈವ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಗಲಾಟೆಯಲ್ಲಿ ಅವ್ರಿಗೆ ಮುಂದೇನು ಯೋಚನೆ ಮಾಡ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಇವತ್ತು ನಾವು ವಿಧಿ ಇಲ್ಲದೆ, ನಮ್ಮ ಗುರಿ ಸ್ಪಷ್ಟ. ನಾವು ಇದನ್ನು ಹೇಳಿದ್ದೇವೆ. ನಾಳೆ 14ನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆ ಕರೆದಿದ್ದೇವೆ. ಬೀದರು, ರಾಯಚೂರು, ಯಾದಗಿರಿ, ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ 5 ಜಿಲ್ಲೆಗಳ ಒಂದು ಸಭೆ ನಾಳೆ 11 ಗಂಟೆಗೆ ಸೇರುತ್ತೆ. ಸುಮಾರು 400 ಜನ ಮುಖಂಡರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಇದು ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ಮಾಧ್ಯಮ ನಿಮ್ಮ ಸಹಕಾರನೇ ನಮಗೆ ದೊಡ್ಡದು. ನಮ್ಮ ಹತ್ರ ದುಡ್ಡಿಲ್ಲ, ನನಗೆ ಗೊತ್ತಿದೆ. ಮಹಾತ್ಮ ಗಾಂಧಿಗೆ ತಂದು ಎಲೆಕ್ಷನ್ ನಿಲ್ಲಿಸಿದ್ರು 25 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ದುಡ್ಡಿಲ್ಲ, ಕಾಸಿಲ್ಲ. ಜನರ ಆಶೀರ್ವಾದ, ನಿಮ್ಮ ಪತ್ರಿಕಾ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ, ನೀವು ಕೊಡ್ತಕ್ಕಂಥ ಪ್ರೋತ್ಸಾಹನೇ ನಮಗೊಂದು ದೊಡ್ಡ ಶಕ್ತಿ.